ಎಲ್ಲರಿಗೂ ನನ್ನ ನಮಸ್ಕಾರಗಳು. ಆ್ಯಕ್ಚುಲಿ ನಿಮ್ಮನ್ನೆಲ್ಲ ನೋಡಿ ಎಷ್ಟು ಜೋಶ್ ಅನಿಸ್ತಾ ಇದೆ ಅಂದರೆ, ಬರೀ ನಾವು ಹೊರಗಡೆ ಜೀವನ ಹೆಂಗೆ ಅನಿಸ್ಬಿಟ್ಟಿದೆ ಅಂದರೆ ಯಾಕಪ್ಪ ಇದ್ದೀರಿ ಅನ್ಸತ್ತೆ. ಈ ಪಲ್ಯೂಷನ್ ಆಗಲಿ, ಟೆನ್ಷನ್ ಆಗಲಿ, ಆ ಟೆನ್ಷನಿಂದ ಇಲ್ಲಿ ಬಂದಾದ್ಮೇಲೆ ನಿಜವಾಗ್ಲೂ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀನಿ ಅಂದರೆ, ನಿಜವಾಗ್ಲೂ ನಮ್ಮ ಹಸ್ಬೆಂಡ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅದರಲ್ಲಿ ನನ್ನ ಮಗ ಬೇರೆ ಬಂದಿದ್ದಾನೆ. ಆ್ಯಕ್ಚುಲಿ ಅವನು ಇಷ್ಟು ವರ್ಷ ಬಂದೇ ಇರಲಿಲ್ಲ, ಚಿಕ್ಕ ಮಗುಲು ಏನೋ ನೋಡಿದ್ದ, ಅಯ್ಯೋ ನಾನು ಬರಲ್ಲ ಮಮ್ಮಿ ಅಂತ ಇದ್ದವನು. ಇವತ್ತು ಬಂದು ಅವನೇ ಹಾಡು ಹೇಳ್ದ. ಸೊ ಈ ಥರ ಮಕ್ಕಳನ್ನೆಲ್ಲ ಹೊರಗಡೆ ಕರ್ಕೊಂಡು ಬರೋದು ನನಗೆ ತುಂಬ ಆಸೆ ಇತ್ತು. ಬಟ್ ಅವ್ನು ಬಂದಿದ್ದಕ್ಕೆ ನಾನು ಇವತ್ತು ಏನಂತ ಹೇಳ್ತೀನಿ ಅಂದರೆ, ಆ್ಯಕ್ಚುಲಿ ನಾವು ಆಡಿಟೋರಿಯಮ್ ಒಂದು 10 years ಬ್ಯಾಕೆ ಮಾಡಬೇಕು ಅಂತ ಇತ್ತು. ಆ್ಯಕ್ಚುಲಿ ಇನ್ನೂ ಭಗವಂತ ಇನ್ನೂ ಕೊಟ್ಟಿಲ್ಲ, ಈಗ ಕೊಡೋ ಹೆಜ್ಜೆ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರದ್ದು ಬಗ್ಗೆನೇ ಒಂದು 2 ನಿಮಿಷ ಮಾತಾಡ್ಬಿಡ್ತೀನಿ. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯ. ನನ್ನ ಹೆಸರು ಭೂಮಿಕಾ ಅಂತ. ಶ್ರೀ ರಾಯರ ಬೃಂದಾವನ ಫಾರ್ಮ್ಸಿಂದ ಬಂದಿರೋದು. ನಿಮ್ಮ ಕೈಲೆಲ್ಲ ಬ್ರೋಚರ್ಸ್ ಇದೆ, ಅದು ನೇಚರ್ ಈಸ್ ಮಹಾವೀರ ಫಾರ್ಮ್ಲ್ಯಾಂಡ್ ಬ್ರೋಚರು. ಆಲ್ರೆಡಿ ಇದು ಸಕ್ಸಸ್ಫುಲ್ಲಾಗಿ 50 acre ಫುಲ್ ಕಂಪ್ಲೀಟ್ ಆಗಿದೆ. ಇವಾಗ 150 acreಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇರೋದು. ಲೊಕೇಟೆಡ್ ಆಗಿರೋದು ಬಂದುಬಿಟ್ಟು ಗೌರಿಬಿದನೂರು ಮಧುಗಿರಿ ರೋಡ್ ಐಡಿಹಳ್ಳಿಯಲ್ಲಿ ಇರೋದು. ಆ್ಯಕ್ಚುಲಿ ಇದು ಹೇಳಬೇಕು ಅಂತಂದರೆ, ಈ ಸರ್ ಮಾಡ್ತಾ ಇರೋದು ಬಡವ್ರಿಗೆ ಎಲ್ಲರಿಗೂ ತಲುಪಬೇಕು ಅಂತ. ಅಂದರೆ ತುಂಬ ಜನ ಎಲ್ಲರೂ ಸಿಟಿಗಳಲ್ಲಿ ಒಂದು ಮನೆ ಅಂತೂ ತೊಗೊಳಕ್ಕಾಗೋದಿಲ್ಲ. ಸೊ ಹೊರಗಡೆ ಏನಾದರೂ ಮಾಡಬೇಕು ಅಂತ ಅಂದರೆ ಅವ್ರಿಗೆ ಒಂದು ಇನ್ಕಮ್ ಅಂತ ಬೇಕು, ಅವ್ರಿಗೆ ಒಂದು ಮನೆ ಅಂತ ಬೇಕು. ಸೊ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಈ ಮಂಜುನಾಥ್ ಸರ್, ಇದ್ರದ್ದು ಆ್ಯಕ್ಚುಲಿ ಓನರ್ ಬಂದುಬಿಟ್ಟು ಮಂಜುನಾಥ್, ರಾಯರ ಬೃಂದಾವನ ಅಂತ ಮಾಡಿಬಿಟ್ಟು ರಾಯರ ಹೆಸರಲ್ಲಿ ಒಂದು ಜನಗಳಿಗೆ ಒಂದು ಒಳ್ಳೆ ಕಾರ್ಯಕ್ರಮಗಳು ಮಾಡಬೇಕು. ಅದ್ರ ಜೊತೆಗೆ ಈ ಫಾರ್ಮ್ ಹೌಸ್ ಆ್ಯಕ್ಚುಲಿ ಇದು ಎರಡನೇದು. ಮೊನ್ನೆ ತಾನೇ ಮಲೇಷಿಯಾಗೆ ಹೋಗಿ ಲಾಸ್ಟ್ ವೀಕ್ ಒಂದು 3-4 days ಬ್ಯಾಕ್ ಹೋಗಿದ್ರು. ಅವ್ರಿಗೆ ನಂಬರ್ 1 ಅವಾರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಏನಂತ ಅವಾರ್ಡ್ ಇಂಪ್ಯಾಕ್ಟ್ ಅಂತ 26ಗೆ. ಸೊ ಇದು 3ನೇ ಇದು ಪ್ರಾಜೆಕ್ಟ್. ಇದಕ್ಕೆ 1 square feet ಬಂದ್ಬಿಟ್ಟು 350 rupees. ನಾನು ತಗೊಳ್ಳುವಾಗ ಜಸ್ಟ್ ಒಂದು 10 days ಬ್ಯಾಕ್ 325 rupees ಇತ್ತು. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಎಲ್ಲೂ ಒಪ್ಪೋದಿಲ್ಲ ಅಂಥವ್ರು ಇದನ್ನು ಒಪ್ಪಿದ್ರು ಅಂದರೆ ಅದು ಕಾರಣ ಏನು ಅಂತಂದರೆ, ಈ ಯಾರು ಇದು ತಗೊತಾ ಇದ್ದಾರೆ ಮಿನಿಮಮ್ 5.5 ಕುಂಟೇಜ್ ತಗೋಬೇಕು. ಸೊ ಯಾರು ತಗೊತಾ ಇದ್ದಾರೆ ಅಂಥವ್ರಿಗೆ ಒಂದು ಮನೆ ಕೊಡೋದಲ್ಲದೆ ಒಂದು 90 ಗಿಡಗಳು ಹಾಕ್ಕೊಡ್ತಾರೆ. ಟಿಂಬರ್ ಒಂದು 45, ಫ್ರೂಟ್ಸ್ ಒಂದು 45, ಮತ್ತು ಮನೆ ಕಟ್ಕೊಡ್ತಾರೆ. ಅದರಲ್ಲಿ ಬೇಕಾದ್ರೆ ಇನ್ಕಮ್ ಮಾಡಿಕೊಡ್ತಾರೆ. ರೆಸಾರ್ಟ್ ಮಾಡ್ತಾ ಇದ್ದಾರೆ, ಸ್ಕೂಲ್ ಮಾಡ್ತಾ ಇದ್ದಾರೆ, ಕಾಲೇಜ್ ಮಾಡ್ತಾ ಇದ್ದಾರೆ, ಹಾಸ್ಪಿಟ್ಲು ಮಾಡ್ತಾ ಇದ್ದಾರೆ. ಆಮೇಲೆ ಇಂಡೋರು ಔಟ್ಡೋರ್ ಗೇಮ್ ಕೊಡ್ತಾ ಇದ್ದಾರೆ. ಆಮೇಲೆ ಶೂಟಿಂಗ್ ಸ್ಪಾಟ್ ಕೊಡ್ತಾ ಇದ್ದಾರೆ. ಇನ್ನೂ ಬೇರೆ ಬೇರೆ ಏನೋ ಹಾರ್ಸ್ ರೈಡಿಂಗ್ ಎಲ್ಲ ಕೊಡ್ತಾ ಇದ್ದಾರೆ. ಸ್ವಿಮ್ಮಿಂಗ್ ಪೂಲ್ ಇದೆ, ಎಲ್ಲ ಲೈಫ್ ಟೈಮ್ ಅದು. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ ಪ್ರಾಜೆಕ್ಟು. ಬೇಕು ಅಂದರೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಇದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ನೀವು ಇದು ಮಾಡ್ಬೋದು. ಈ ಮಂತಲ್ಲಿ ಯಾರಾದರೂ ಏನಾದರೂ, ಇದು ಮೋಸ್ಟ್ಲಿ ಕ್ಲೋಸಿಂಗ್ ಟೈಮ್, ಇದು ವೆರಿ ಫಾಸ್ಟ್ ಡೇಸ್ಗೆ ಕ್ಲೋಸ್ ಆಗ್ತಾ ಇದೆ. ಸ್ಯಾಟರ್ಡೆ ಸಂಡೇ ಬಂದು ತುಂಬ ಬುಕ್ ಮಾಡ್ತಾ ಇದ್ದಾರೆ. ಬೆಂಗಳೂರಿಂದನೇ ತುಂಬ ಜನ ಬಂದು ಬುಕ್ ಮಾಡ್ತಾ ಇದ್ದಾರೆ. ಸೊ ಈ ಮಂತ್ ಎಂಡಿಂಗ್ ಒಳಗಡೆ ಯಾರು ಅಗ್ರಿಮೆಂಟ್ ಹಾಕ್ಕೊಂತಾರೋ ಅವ್ರಿಗೆ ಏನದು ಲಕ್ಕಿ ಟಿಪ್ಪಿಂದ ಸಿಂಗಾಪುರ್ ಇದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸರ್ ಏನಂತಂದರೆ, ನಾವು ಊಟ ಮಾಡೋದಲ್ಲದೆ ಎಲ್ಲರೂ ಊಟ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ರಾಯರ್ ನಮಗೆ ಕೊಟ್ಟಿದ್ದಾರೆ, ನಾವೇನಾದರೂ ಒಂದು ತಲುಪಿಸ್ಬೇಕು ಅನ್ನೋ ಕಾರ್ಯಕ್ರಮ ಇದು ಅಂದ್ಕೊಂಡು ಮನಸ್ಸಲ್ಲಿ ಈ ಕಾರ್ಯಕ್ರಮ ಒಂದು ಮಾಡಿದ್ದಾರೆ. ನಿಜವಾಗ್ಲೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಇದನ್ನು ತಗೊಳ್ಳಿ ಅಂತಲೇ ನಾನು ಹೇಳ್ತೀನಿ. ಯಾಕಂದರೆ ಎಲ್ಲರಿಗೂ ತಗೊಳಕ್ಕಂತೂ ಆಗೋದಿಲ್ಲ. ತುಂಬ ಚೆನ್ನಾಗಿದೆ ಪ್ರಾಜೆಕ್ಟು. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಇದನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ತಾವು ಸ್ಥಳ ಹೇಳಲಿಲ್ಲ ಇಲ್ಲಿ ಅಂತ, ಅದರಲ್ಲೇ ಇದೆಯಾ? ಸ್ಥಳ ಹೇಳಿಲ್ಲ ತಾವು. ಗೌರಿಬಿದನೂರು ಮಧುಗಿರಿ ರೋಡ್ ಐಡಿಹಳ್ಳಿ. ಓಕೆ, ಥ್ಯಾಂಕ್ ಯು. 150 acres ಅಲ್ಲಿ ಮಾಡ್ತಾ ಇದ್ದೀರಾ? ಹಾಂ. EMI ಇದೆಯಾ? EMI ಇದೆ, ಮಂತ್ಲಿ ಇಷ್ಟು ಅಂತ ಹೇಳ್ಬಿಟ್ಟು. ಓಕೆ, ಅದು ಸ್ಟಾರ್ಟಿಂಗ್ ಎಷ್ಟು ಕಟ್ಟಬೇಕು ಅದೆಲ್ಲ ಅದರಲ್ಲಿ ಇದೆಯಾ? ಬ್ರೋಚರಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀವಿ. ಓಕೆ. ನಿಜವಾಗ್ಲೂ ಈ ಒಂದು ಇದರಲ್ಲಿ 350 ರೂಪಾಯಿ ಒಂದು ಅಡಿ ಸಿಗತ್ತೆ ಅಂತ ಹೇಳಿದ್ರೆ ತುಂಬ ಖುಷಿಯಾದ ವಿಚಾರ. ದಯವಿಟ್ಟು ಒಂದ್ಸಲ ತಮ್ಮ ಕೈನಲ್ಲಿರೋ ಬ್ರೋಚರ್ನ ಓದಿ, ತಮಗೇನ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೂಪರ್ ಅಮ್ಮ. ಪ್ರಸಿದ್ಧ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ಪ್ಲೀಸ್. ರವೀಂದ್ರ ಸರ್. ಈಗ ನನ್ನ ಸಿನಿಮಾದೊಂದು ಟೀಸರ್ ಪ್ಲೇ ಆಗುತ್ತೆ. ಟೀಸರ್ ನೋಡಿ ದಯವಿಟ್ಟು. ನನ್ನ ಸಿನಿಮಾ ನಮ್ಮ ಸಿನಿಮಾ ಮುಂದೆ ಮೇ 15ಕ್ಕೆ ರಿಲೀಸ್ ಆಗುತ್ತೆ. ದಯವಿಟ್ಟು ಇದು ನಾಗರಾಜ್ ಸರ್ಗೆ ಜವಾಬ್ದಾರಿ. ನಮ್ಮ ವಾಯ್ಸ್ ಆಫ್ ಕರೆಕ್ಟರ್ನ ಎಲ್ಲರನ್ನೂ ಕರ್ಕೊಂಡು ಒಂದು ಶೋ, ನಾವೆಲ್ಲ ಒಟ್ಟಿಗೆ ಒಂದು ಶೋ ನೋಡೋಣ.
ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀನಿ. ದೊಡ್ಡದಾಗಿ ಬೆಳೆಯೋ ಆಸೆ ಅಂತೂ ಖಂಡಿತವಾಗ್ಲಿದೆ. ಅದ್ರಲ್ಲಿ ನನ್ನ ಸ್ವಾರ್ಥಿ, ತುಂಬ ದೊಡ್ಡ ಡೈರೆಕ್ಟರ್ ಆಗಬೇಕು ಕನ್ನಡಕ್ಕೆ ಅನ್ನೋದು ಒಂದು ದೊಡ್ಡ ಆಸೆ. ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಪ್ರಸಿದ್ಧ ಅಂತ ಗೊತ್ತಿರ್ಬೇಕು, ಹೇಳಿದ್ದಾರೆ ನಾನು. ಓಕೆ, ನಾನು ಬೇಸಿಕಲಿ ಪ್ರೊಫೆಷನಲಿ ಸಾಫ್ಟ್ವೇರ್ ಇಂಜಿನಿಯರ್. ಸಿನಿಮಾ ಬಂದು ನನಗೆ ಚಿಕ್ಕಂದಿಂದ ಕನಸು. ಆ್ಯಕ್ಟರ್ ಆಗ್ಬೇಕು ಅಂದ್ಕೊಂಡಿದ್ದೆ, ಆಗಲಿಲ್ಲ. ಒಂದು ಹಂತಕ್ಕೆ ಗೊತ್ತಾಯಿತು ನಾನು ನಟ ಆಗೋಕ್ಕೆ ಅಥವಾ ಹೀರೋ ಆಗೋಕ್ಕೆ ಲಾಯಕ್ಕಲ್ಲ ಅಂತ. ಸೊ ಡೈರೆಕ್ಷನ್ ಕಡೆ ಒಲವು ಮೂಡಿಸ್ಕೊಂಡು 3 ಸಿನಿಮಾ ನಾನು ಡೈರೆಕ್ಟ್ ಮಾಡಿದ್ದೀನಿ. ಶೇರ್ ಅನ್ನೋ ಸಿನಿಮಾ ಮೇ 15ಕ್ಕೆ ರಿಲೀಸ್ ಆಗುತ್ತೆ. ನಾಳೆ ಮಧ್ಯಾಹ್ನದಷ್ಟೊತ್ತಿಗೆ ಒಂದು ಹೊಸ ಟ್ರೈಲರ್ ರಿಲೀಸ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಯೂಟ್ಯೂಬಲ್ಲಿ ಟ್ರೈಲರ್ ನೋಡಿ, ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಈಗ ಟೀಸರ್ ನೋಡೋಣ ಅಂತ. ಥ್ಯಾಂಕ್ ಯು. ನೀನು ಹರ ಶಂಕರ ಶ್ರೀಧರ ಜಟಾಧರ ಗಂಗಾಧರ ಈಶ್ವರ. ತಮಟೆನ ಕಾಯಿಸಿದಷ್ಟು ಸೌಂಡ್ ಜಾಸ್ತಿ, ನನ್ನ ಗೆಣದಷ್ಟು ರೇಟ್ ಜಾಸ್ತಿ. ನನ್ನನ್ನೇನು ಬಕ್ರ ಅನ್ಕೊಂಡೆ ನಾವು ಹಾಡ್ಕೋ. ನಾನು ಬೇಟೆ ಆಡಕ್ಕೆ ಅಂತಾನೆ ಹುಟ್ಟಿರೋ. ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೊಂಡು ಒಂದು ಪ್ರೋತ್ಸಾಹ, ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹ ಕೊಡೋಣ ಒಬ್ಬ ಯುವ ನಿರ್ದೇಶಕರಿಗೆ. ಅದ್ಭುತವಾದ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ನಮ್ಮದೇ ಒಂದು ಮಧ್ಯದಲ್ಲಿರುವ ಒಬ್ಬ ಕಲಾವಿದರು. ಸರ್, ಶುಭ ಆಗಲಿ ತಮ್ಮ ಒಂದು ಸಿನಿಮಾಗೆ. ಖಂಡಿತವಾಗ್ಲೂ ಎಲ್ಲರೂ ನೋಡ್ತೀವಿ. ಸೂಪರ್ ಸರ್, ಸೂಪರ್. ರವಿಚಂದ್ರ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಊಟ ಬಂದಿದೆ.